ಇಂದು ದೆಹಲಿ ಇತಿಹಾಸದಲ್ಲೇ ಎಂದೂ ಕಾಣದ ದೃಶ್ಯಗಳು ಕಂಡು ಬರ್ತಿವೆ. ಪಾರ್ಲಿಮೆಂಟ್ನ ಮಾನ್ಸೂನ್ ಸೆಷನ್ ಮೊದಲ ದಿನವೇ ಪಾರ್ಲಿಮೆಂಟ್ ಹೊರಗೆ ಟಿಯರ್ ಗ್ಯಾಸ್ ಬುಲೆಟ್ಸ್ ಸಿಡ್ತಿದ್ದಾವೆ. ಲಾಠಿ ಚಾರ್ಜ್ ನಡೀತಿದೆ. 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಯುವಕರು ದೆಹಲಿ ರಸ್ತೆ ಮೇಲೆ ಚಲೋ ಸಂಸದ್ ಎಂದು ಮುನ್ನುಗ್ತಿದ್ದಾರೆ. ಪೊಲೀಸ್ ಹಾಕಿದ ಬ್ಯಾರಿಕೇಡ್ಸ್ ಗಳನ್ನ ತಳ್ಕೊಂಡು ಮುಂದೆ ಹೋಗ್ತಿದ್ದಾರೆ. ಈ ಪ್ರತಿಭಟನೆ ನಡೆಸಿದ ಪಕ್ಷದ ಹೆಸರು ಕೇಳಿದ್ರೆ ನಿಮಗೆ ಶಾಕ್ ಆಗ್ಬಹುದು. ಯಾಕಂದ್ರೆ ಅದರ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ. ಒಂದು ಜಿರಳೆ ಹೆಸರಿನಲ್ಲಿ ಪಕ್ಷನ ಅಂತ ನೀವು ಅನ್ಕೋಬಹುದು. ಆದ್ರೆ ಆ ಪಕ್ಷಕ್ಕೆ 2 ಕೋಟಿ ಫಾಲೋವರ್ಸ್ ಇದ್ದಾರೆ. ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಗೆ ಇರುವ ಫಾಲೋವರ್ಸ್ ಗಿಂತ ಹೆಚ್ಚು. ಈ ಪಕ್ಷ ಶುರುವಾಗಿ ಕೇವಲ 2 ತಿಂಗಳಷ್ಟೇ ಆಗಿದೆ. ಪಾರ್ಲಿಮೆಂಟ್ ನ ಎಲ್ಲಾ ಗೇಟ್ಸ್ ಗಳನ್ನ ಮುಚ್ಚಿದ್ದಾರೆ. 5 ಮೆಟ್ರೋ ಸ್ಟೇಷನ್ ಗಳನ್ನ ಕ್ಲೋಸ್ ಮಾಡಲಾಗಿದೆ. ಲೋಕಸಭಾ 6 ಬಾರಿ ಮುಂದೂಡಲಾಗಿದೆ. ಅಸಲಿಗೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೇನು? ಇದನ್ನ ಯಾರು ಶುರು ಮಾಡಿದ್ರು? ಒಂದು ಜಿರಳೆ ಹೆಸರಿನಲ್ಲಿ ಪಕ್ಷ ಯಾಕಿಟ್ರು? ಇಂದು ದೆಹಲಿಯಲ್ಲಿ ಅಸಲಿಗೆ ಏನಾಯ್ತು? ಈ ಎಲ್ಲಾ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ಸಿಜೆಪಿ ಪಕ್ಷ ಹೇಗೆ ಹುಟ್ಟಿತು ಅಂತ ನೋಡೋಣ. ಇದನ್ನ ಕೇಳಿದರೆ ನಿಮಗೆ ಶಾಕ್ ಆಗ್ಬೋದು. ಮೇ 15ರಂದು ಇಂಡಿಯಾದ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇನಂದ್ರೆ ನಿರುದ್ಯೋಗಿ ಯುವಕರನ್ನ ಕಾಕ್ರೋಚ್ ಜೊತೆ, ಪ್ಯಾರಾಸೈಟ್ಸ್ ಆಫ್ ಸೊಸೈಟಿ ಜೊತೆ ಹೋಲಿಸ್ತಾರೆ. ಅಂದ್ರೆ ಉದ್ಯೋಗವಿಲ್ಲದ ಯುವಕರು ಜಿರಳೆಗಳ ಹಾಗೆ, ಅವರು ಸಮಾಜಕ್ಕೆ ಹೊರೆ ಎಂಬ ಅರ್ಥ ಬರುವಂತೆ ಮಾತಾಡ್ತಾರೆ. ಈ ಮಾತುಗಳು ದೇಶದ ಯುವಕರಲ್ಲಿ ದೊಡ್ಡ ಆಕ್ರೋಶವನ್ನು ಉಂಟು ಮಾಡುತ್ತೆ. ಲಕ್ಷಾಂತರ ಯುವಕರು ಈಗಾಗಲೇ ನಿರುದ್ಯೋಗದಿಂದ ಒದ್ದಾಡ್ತಿದ್ದಾರೆ. ಜೊತೆಗೆ ಪೇಪರ್ ಲೀಕ್ಸ್ಗಳ ಕಾರಣ ಎಕ್ಸಾಮ್ಸ್ ರದ್ದಾಗ್ತಿದ್ದಾವೆ, ಜಾಬ್ ಸಿಗ್ತಿಲ್ಲ. ಇಂಥ ಟೈಮ್ನಲ್ಲಿ ದೇಶದ ಅತ್ಯುನ್ನತ ನ್ಯಾಯಮೂರ್ತಿಯ ಬಾಯಿಂದ ಇಂಥ ಮಾತುಗಳು ಬರೋದ್ರಿಂದ ಯುವಕರಿಗೆ ಮತ್ತಷ್ಟು ಕೋಪಕ್ಕೆ ಕಾರಣವಾಗುತ್ತೆ. ಇಲ್ಲಿಂದಲೇ ಅಭಿಜಿತ್ ದೀಪ್ಕೆ ಎಂಬ ವ್ಯಕ್ತಿಯ ಎಂಟ್ರಿ ಆಗುತ್ತೆ. ಈ ಅಭಿಜಿತ್ ಒಬ್ಬ ಪೊಲಿಟಿಕಲ್ ಕಮ್ಯುನಿಕೇಷನ್ ಸ್ಟ್ರಾಟಜಿಸ್ಟ್. ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದಾನೆ. ಇದಕ್ಕೂ ಮೊದಲು ಆಮ್ ಆದ್ಮಿ ಪಾರ್ಟಿ ಜೊತೆ ಸೇರಿ ಕೆಲಸ ಮಾಡಿದ್ದಾರೆ. ಪ್ರೆಸೆಂಟ್ ಅಮೆರಿಕಾದಲ್ಲಿದ್ದಾರೆ. ಚೀಫ್ ಜಸ್ಟಿಸ್ ಮಾತುಗಳಿಗೆ ರೆಸ್ಪಾನ್ಸ್ ಆಗಿ ಅವರು ಹೇಳಿದ್ದೇನೆಂದರೆ, ನೀವು ನಮ್ಮನ್ನು ಕಾಕ್ರೋಚಸ್ಗೆ ಹೋಲಿಸಿದ್ದೀರಿ, ಸರಿ, ನಾವು ಕಾಕ್ರೋಚಸ್ ಆದರೆ ಆ ಹೆಸರಿನಲ್ಲಿ ಪಕ್ಷ ಕಟ್ತೀವಿ ಅಂತ ಹೇಳಿ ಮೇ 16ರಂದು ಸಿಜೆಪಿ ಶುರು ಮಾಡ್ತಾರೆ. ಅಂದರೆ ಚೀಫ್ ಜಸ್ಟಿಸ್ ಕಮೆಂಟ್ ಬಂದ ಮರುದಿನವೇ ಪಕ್ಷ ಶುರು ಮಾಡ್ತಾರೆ. ಈ ಪಕ್ಷಕ್ಕೆ ಒಂದು ವೆಬ್ಸೈಟ್ ಕೂಡ ರೆಡಿ ಮಾಡ್ತಾರೆ. ಅದೇನಂದ್ರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್. ಪಕ್ಷದ ಸ್ಲೋಗನ್ ಕೂಡ ಸೆಟೈರ್ ಆಗಿ ಇಡ್ತಾರೆ. ವಾಯ್ಸ್ ಆಫ್ ದಿ ಲೇಜಿ ಅಂಡ್ ಅನ್ಎಂಪ್ಲಾಯ್ಡ್, ಅಂದ್ರೆ ಸೋಮಾರಿಗಳು ಮತ್ತು ನಿರುದ್ಯೋಗಿಗಳ ಧ್ವನಿ ಅಂತ ಅರ್ಥ. ಇದು ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಪಕ್ಷ ಅಲ್ಲ. ಎಲೆಕ್ಷನ್ ಕಮಿಷನ್ ಬಳಿ ರಿಜಿಸ್ಟ್ರೇಷನ್ ಇಲ್ಲ. ಇದೊಂದು ಸೆಟೈರಿಕಲ್ ಮೂವ್ಮೆಂಟ್, ಅಂದ್ರೆ ಹಾಸ್ಯದಿಂದ ಸರ್ಕಾರವನ್ನು ಪ್ರಶ್ನಿಸುವ ಒಂದು ಚಳುವಳಿ. ಕಾಕ್ರೋಚ್ ಸಿಂಬಲ್ ಹಿಂದೆ ಕೂಡ ಒಂದು ಅರ್ಥ ಇದೆ ಅಂತ ಸಪೋರ್ಟರ್ ಹೇಳ್ತಾರೆ. ಕಾಕ್ರೋಚ್ ಎಂಬುದು ಎಂದಿಗೂ ಸಾಯದ ಜೀವಿ. ಬ್ಲಾಸ್ಟ್ ಆದ್ರೂ ತಡ್ಕೊಂಡು ಬದುಕುವ ಶಕ್ತಿ ಅದಕ್ಕಿದೆ. ನಾವು ಕೂಡ ಕಾಕ್ರೋಚ್ನಂತೆ, ನೀವು ಎಷ್ಟೇ ಪ್ರಾಬ್ಲಮ್ ಕೊಟ್ಟರು ನಾವು ಮತ್ತೆ ಎದ್ದು ಬರ್ತೀವಿ ಎಂಬ ಮೆಸೇಜ್ ಆ ಸಿಂಬಲ್ ನಲ್ಲಿದೆ. ಅದಕ್ಕೆ ಅವರ ಸ್ಲೋಗನ್ ನಲ್ಲೂ ನಥಿಂಗ್ ಕ್ಯಾನ್ ಸ್ಟಾಪ್ ಕಾಕ್ರೋಚಸ್ ಅಂತ ಇರುತ್ತೆ. ಅಂದ್ರೆ ಕಾಕ್ರೋಚ್ ಗಳನ್ನ ಯಾರು ತಡೆಯಲಾರು ಅಂತ ಅರ್ಥ. ಆದ್ರೆ ಇಲ್ಲಿಂದಲೇ ನಿಜವಾದ ಮ್ಯಾಜಿಕ್ ನಡೆಯುತ್ತೆ. ಈ ಪಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿ ಸೃಷ್ಟಿಸುತ್ತೆ. ಮೀಮ್ಸ್ ಮೂಲಕ, ಸೆಟರಿಕಲ್ ಪೋಸ್ಟರ್ಸ್ ಮೂಲಕ ಯುವಕರಿಗೆ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಕೇವಲ 2 ತಿಂಗಳಲ್ಲಿ 2 ಕೋಟಿ ಫಾಲೋವರ್ಸ್ ಬರ್ತಾರೆ. ಇದು ಹೇಗೆ ಸಾಧ್ಯವೆಂದ್ರೆ ಈ ಪಕ್ಷ ಜನಜೆಡ್ ನ ಫ್ರಸ್ಟ್ರೇಷನ್ ಗಳಿಗೆ ಒಂದು ಧ್ವನಿಯಾಗಿ ಬದಲಾಗಿದೆ. ನಿರುದ್ಯೋಗ, ಪೇಪರ್ ಲೀಕ್ಸ್, ಎಕ್ಸಾಮ್ ನಲ್ಲಿ ಕರಪ್ಷನ್, ಸ್ಟೂಡೆಂಟ್ ಸುಸೈಡ್, ಇಂಥ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ತಿರೋ ಯುವಕರೆಲ್ಲ ಈ ಮೂವ್ಮೆಂಟಿನ ಹಿಂದೆ ಬಿದ್ದು ನಿಲ್ತಾರೆ. ಈಗ ಅಸಲಿಗೆ ಈ ಪ್ರತಿಭಟನೆಗಳು ಯಾಕೆ ಶುರುವಾದವು ಅನ್ನೋದನ್ನ ನೋಡೋಣ. ಅದು ನೀಟ್ ಎಕ್ಸಾಮ್ ನ ಕಾರಣ. ಅಂದ್ರೆ ಮೆಡಿಕಲ್ ಕಾಲೇಜ್ನಲ್ಲಿ ಅಡ್ಮಿಷನ್ಗಾಗಿ ಬರೆಯೋ ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮ್. ಮೇ ತಿಂಗಳಲ್ಲಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ದೊಡ್ಡ ಪ್ರಮಾಣದಲ್ಲಿ ಲೀಕ್ ಆದ ಕಾರಣ ಕೇಂದ್ರ ಸರ್ಕಾರ ಆ ಪರೀಕ್ಷೆಯನ್ನು ರದ್ದು ಮಾಡುತ್ತೆ. ಪರೀಕ್ಷೆಗೂ ಮೊದಲೇ ಕ್ವಶನ್ ಪೇಪರ್ PDF ಫೈಲ್ಸ್ ಟೆಲಿಗ್ರಾಮ್ ಆಪ್ ನಲ್ಲಿ ಶೇರ್ ಆಗಿರೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಈ ಲೀಕ್ ಆದ ಪೇಪರ್ಸ್ ಗಳನ್ನ ಕೆಲವು ದಲ್ಲಾಳಿಗಳು ಒಬ್ಬರಿಗೊಬ್ಬರು 10 ಲಕ್ಷ ರೂಪಾಯಿಗಳವರೆಗೆ ಮಾರಾಟ ಮಾಡಿರ್ತಾರೆ. ಈ ಕೇಸ್ನಲ್ಲಿ ಯಶ್ ಯಾದವ್ ಎಂಬ ವ್ಯಕ್ತಿಯ ಜೊತೆಗೆ ಮುಖ್ಯ ಆರೋಪಿಗಳನ್ನ ಪೊಲೀಸರು ಬಂಧಿಸ್ತಾರೆ. ಆದ್ದರಿಂದ ಗೌರ್ಮೆಂಟ್ ಎಕ್ಸಾಮ್ ನಡೆಸ್ತೀವಿ ಅಂತ ಅನೌನ್ಸ್ ಮಾಡುತ್ತೆ. ಆ ನ್ಯೂಸ್ ಕೇಳಿ ಸ್ಟೂಡೆಂಟ್ಗೆ ಬೇಸರಗೊಳ್ಳುತ್ತಾರೆ. ತಮ್ಮ ಪರಿಶ್ರಮವೆಲ್ಲ ವ್ಯರ್ಥವಾಯ್ತು ಅನ್ಕೋತಾರೆ. ಎಕ್ಸಾಮ್ಗಾಗಿ ಲಕ್ಷಾಂತರ ಸ್ಟೂಡೆಂಟ್ಸ್ ವರ್ಷಗಟ್ಟಲೆ ಕಷ್ಟಪಟ್ಟು ಸಿದ್ಧತೆ ಮಾಡಿರ್ತಾರೆ. ಆದ್ರೆ ಈ ಪೇಪರ್ ಲೀಕ್ ನಿಂದ ಆ ಪರಿಶ್ರಮ ಎಲ್ಲ ವ್ಯರ್ಥವಾಗುತ್ತೆ. ರದ್ದಾದ ಎಕ್ಸಾಮ್ಸ್ ಮತ್ತೆ ಇಡಬೇಕಂದ್ರೆ ತಿಂಗಳುಗಳ ಸಮಯ ಬೇಕಾಗುತ್ತೆ. ಈ ಗೊಂದಲದಿಂದ ಸ್ಟೂಡೆಂಟ್ಸ್ ತೀವ್ರ ಮಾನಸಿಕಕ್ಕೆ ಒಳಗಾಗ್ತಾರೆ. ನೋವಿನ ಸಂಗತಿ ಏನಂದ್ರೆ ಪೇಪರ್ ಲೀಕ್ ಆದ ಸುದ್ದಿ ಕೇಳಿ ದೇಶದಾದ್ಯಂತ ಸುಮಾರು 20 ಸ್ಟೂಡೆಂಟ್ಸ್ ಸುಸೈಡ್ ಮಾಡ್ಕೋತಾರೆ. ಆದ್ದರಿಂದಲೇ ಈ ಸಿಜೆಪಿ ಪಕ್ಷ ಎಂಟ್ರಿ ಆಗುತ್ತೆ. ಕೇವಲ ಎಕ್ಸಾಮ್ ಮಾಡಿದ್ರೆ ಸಾಲದು, ಪೇಪರ್ ಲೀಕ್ ಗೆ ನೈತಿಕ ಜವಾಬ್ದಾರಿ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹಠ ಹಿಡಿತಾರೆ. ಪೇಪರ್ ಲೀಕೇಜ್ ನಿಂದ ಸುಸೈಡ್ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಂತ ಸಿಜೆಪಿ ಡಿಮ್ಯಾಂಡ್ ಮಾಡುತ್ತೆ. ಈ ಪ್ರತಿಭಟನೆಗಳು ಬಹಳ ದಿನಗಳಿಂದ ನಡೀತಿದ್ದಾವೆ.
ಈ ಮಧ್ಯೆ ಪ್ರತಿಭಟನೆಗಳು ತೀವ್ರಗೊಳ್ಳಲು ಕಾರಣವೇನೆಂದ್ರೆ ವಿದ್ಯಾರ್ಥಿಗಳ ಬೆಂಬಲಕ್ಕೆ 21 ದಿನಗಳಿಂದ ನಿರಶನ ಸತ್ಯಾಗ್ರಹ ಮಾಡುತ್ತಿರೋ ಶಿಕ್ಷಣ ತಜ್ಞ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನ ಶನಿವಾರ ರಾತ್ರಿ ದೆಹಲಿ ಪೊಲೀಸರು ಬಲವಂತವಾಗಿ ಪ್ರತಿಭಟನಾ ಸ್ಥಳದಿಂದ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇದನ್ನ ಅಕ್ರಮ ಬಂಧನ ಎಂದು ತಿಳಿದ ಸ್ಟೂಡೆಂಟ್ಸ್ ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕಂತ ಒತ್ತಾಯಿಸುತ್ತಿದ್ದಾರೆ. ಈ ಸೋನಂ ಯಾರಂದ್ರೆ ಲಡಾಖ್ ನಲ್ಲಿ ವಿನೂತನ ಶಿಕ್ಷಣ ಪದ್ಧತಿಗಳಿಂದ ಎನ್ವೈರನ್ಮೆಂಟ್ ಹೋರಾಟಗಳಿಂದ ಅವರು ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ. ಇವರು ಮೊದಲು ಲಡಾಖ್ ಹಕ್ಕುಗಳಿಗಾಗಿ ಅನೇಕ ಸತ್ಯಾಗ್ರಹಗಳನ್ನ ಮಾಡಿದ್ದಾರೆ. ಇಂತಹ ವ್ಯಕ್ತಿ ಸ್ಟೂಡೆಂಟ್ ಚಳವಳಿಗೆ ಬೆಂಬಲವಾಗಿ ನಿಂತಿರೋದು ಈ ಮೂವ್ಮೆಂಟ್ ಗೆ ಬಲ ಬಂದಂತಾಗಿದೆ. ಈಗ ನಾವು ಜುಲೈ 20ರಂದು ನಡೆದ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇಂದು ಪಾರ್ಲಿಮೆಂಟ್ ನ ಮಾನ್ಸೂನ್ ಸೆಷನ್ ನ ಮೊದಲ ದಿನ. ಸಿಜೆಪಿ ಮೊದಲೇ ಘೋಷಿಸಿತ್ತು ಈ ದಿನವೇ ಚಲೋ ಸಂಸದ್ ಎಂಬ ಪ್ರತಿಭಟನೆ ಶುರು ಮಾಡ್ತೀವಿ ಅಂತ. ಆದ್ರೆ ದೆಹಲಿ ಪೊಲೀಸ್ ಈ ಪ್ರತಿಭಟನೆಗೆ ಪರ್ಮಿಷನ್ ಕೊಡೋದಿಲ್ಲ. ಪಾರ್ಲಿಮೆಂಟ್ ನ ಸುತ್ತ ಸೆಕ್ಯೂರಿಟಿಯನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲಾಗುತ್ತೆ. ಎಲ್ಲ ಗೇಟ್ಸ್ ಗಳನ್ನ ಮುಚ್ಚಲಾಗುತ್ತೆ. 5 ಮೆಟ್ರೋ ಸ್ಟೇಷನ್ ಗಳನ್ನ ಕ್ಲೋಸ್ ಮಾಡಲಾಗುತ್ತೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನ ಆಯೋಜಿಸಲಾಗುತ್ತೆ. ಆದ್ರೆ ಪರ್ಮಿಷನ್ ಇಲ್ಲದಿದ್ರು 10,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಜಂತರ್ ಮಂತರ್ಗೆ ತಲುಪ್ತಾರೆ. ಕೈಯಲ್ಲಿ ಪೋಸ್ಟರ್ಸ್, ಫ್ಲಾಗ್ಸ್, ಕಾಕ್ರೋಚ್ ಇರುವ ಪ್ಲೇಕಾರ್ಡ್ಸ್ ಹಿಡ್ಕೊಂಡು ಪೇಪರ್ ಲೀಕ್ ಆಗಲು ಬಿಡಬೇಡಿ, ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂಬ ಘೋಷಣೆಗಳಿಂದ ಆ ಪ್ರದೇಶವನ್ನ ಸುತ್ತುವರಿತಾರೆ. ಮಧ್ಯಾಹ್ನ ಆಗುತ್ತಿದ್ದಂತೆ ಪರಿಸ್ಥಿತಿ ತೀವ್ರವಾಗುತ್ತೆ. ದಾರಿಯಲ್ಲಿ ಪೊಲೀಸ್ ಮಲ್ಟಿಲೇಯರ್ ಬ್ಯಾರಿಕೇಡ್ಸ್ ಗಳನ್ನ ಹಾಕ್ತಾರೆ. ಬ್ಯಾರಿಕೇಡ್ಸ್ ಗಳನ್ನ ತಳ್ಳಿ ಪೊಲೀಸ್ ಮತ್ತು ಪ್ರತಿಭಟನಾಕಾರರ ನಡುವೆ ತೀವ್ರ ಘರ್ಷಣೆ ನಡೆಯುತ್ತೆ. ಪೊಲೀಸ್ ಟಿಯರ್ ಗ್ಯಾಸ್ ಗಳನ್ನ ಬಳಸ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ, ಅನೇಕರನ್ನ ಬಂಧಿಸ್ತಾರೆ. ಸಿಜೆಪಿ ಪಕ್ಷದ ಅಧಿಕೃತ ವಕ್ತಾರ ಸೌರವ್ ದಾಸ್ ಸೋಷಿಯಲ್ ಮೀಡಿಯಾದಲ್ಲಿ ದೀಪ್ಕೆಯನ್ನ ಪೊಲೀಸರು ಕರೆದೊಯ್ದರು. ಶಾಂತವಾಗಿ ಪ್ರತಿಭಟನೆ ಮಾಡುತ್ತಿರುವವರನ್ನ ಪೊಲೀಸರು ಹೊಡಿತಿದ್ದಾರೆ. ಎಂಪಿಗಳೆಲ್ಲ ಸ್ಟೂಡೆಂಟ್ಸ್ ಬೆಂಬಲವಾಗಿ ನಿಲ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಆರೋಪವೂ ಬರುತ್ತೆ. ಏನಂದ್ರೆ ದೀಪ್ಕೆ ಜಂತರ್ ಮಂತರ್ ಬಳಿ ಕಲ್ಲುಗಳಿಂದ ತುಂಬಿದ ಒಂದು ಟ್ರಕ್ ಕಂಡು ಬಂದಿದೆ. ಅಂದ್ರೆ ಯಾರೋ ಉದ್ದೇಶಪೂರ್ವಕವಾಗಿ ಈ ಪ್ರತಿಭಟನೆಗಳು ಹಿಂಸಾತ್ಮಕವಾಗಿ ಮಾಡಿ ನಾವೇ ಕಲ್ಲು ಎಸೆದೆವು ಎಂದು ಆಪಾದನೆ ಹೊರಿಸಲು ಪ್ಲಾನ್ ಮಾಡ್ತಿದ್ದಾರೆ. ಈ ಆರೋಪದ ಮೇಲೆ ಈವರೆಗೆ ಸ್ಪಷ್ಟತೆ ಬಂದಿಲ್ಲ. ಪೊಲೀಸ್ ಹೆಚ್ಚುವರಿ ಪಡೆಗಳನ್ನ ನಿಯೋಜಿಸಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ ಈ ಮಾನ್ಸೂನ್ ಸೆಷನ್ ನಲ್ಲಿ ಸರ್ಕಾರ ಬಹಳ ಇಂಪಾರ್ಟೆಂಟ್ ಬಿಲ್ಸ್ ಗಳನ್ನ ಪಾಸ್ ಮಾಡೋದಿದೆ. ಆದ್ರೆ ಮೊದಲ ದಿನವೇ ಇಂತಹ ಗೊಂದಲ ಆಗಿದ್ದರಿಂದ ಅಧಿವೇಶನಗಳನ್ನ ಮುಂದೂಡಿದ್ದಾರೆ. ಅಪೋಸಿಷನ್ ಎಂಪಿಗಳು ಈ ವಿಷಯವನ್ನ ಎತ್ತಿ ಹಿಡಿಯುತ್ತಿದ್ದಾರೆ. ಸ್ಟೂಡೆಂಟ್ಸ್ ಮೇಲೆ ಪೊಲೀಸ್ ಬಲಪ್ರಯೋಗ ಮಾಡ್ತಿದ್ದಾರೆ ಎಂದು ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ ಅಂಡ್ ಆಮ್ ಆದ್ಮಿ ಪಾರ್ಟಿ ನಾಯಕರು ತೀವ್ರವಾಗಿ ಖಂಡಿಸುತ್ತಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರನ್ನ ಭೇಟಿಯಾಗ್ತಾರೆ. ಸಿಜೆಪಿ ಪಕ್ಷದ ಪರವಾಗಿ ಸೌರವ್ ಅಶುತೋಷ್ ಬಿಜೆಪಿ ಪ್ರೆಸಿಡೆಂಟ್ ಜೆಪಿ ಚಡ್ಡಾ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾಗ್ತಾರೆ. 10 ನಿಮಿಷಗಳ ಕಾಲ ನಡೆದ ಈ ಮೀಟಿಂಗ್ ನಲ್ಲಿ ಅವರು ತಮ್ಮ ಡಿಮ್ಯಾಂಡ್ಸ್ ಇರುವ ಒಂದು ಪತ್ರವನ್ನ ಸಲ್ಲಿಸ್ತಾರೆ. ಈ ಪ್ರತಿಭಟನೆ ದೆಹಲಿಗೆ ಮಾತ್ರ ಸೀಮಿತವಾಗಿಲ್ಲ. ನಾಗ್ಪುರ್ನಲ್ಲಿ ನೂರಾರು ಸ್ಟೂಡೆಂಟ್ಸ್, ಯುವಕರು, ಹಿರಿಯ ನಾಗರಿಕರು ಸಂವಿಧಾನ್ ಸ್ಕ್ವೇರ್ ಬಳಿ ಸೇರಿದ್ದಾರೆ. ಅಂದ್ರೆ ಇದು ಇನ್ನು ಕೇವಲ ಒಂದು ದೆಹಲಿ ಪ್ರೊಟೆಸ್ಟ್ ಅಲ್ಲ, ಒಂದು ನ್ಯಾಷನಲ್ ಮೂವ್ಮೆಂಟ್ ನಂತೆ ಬದಲಾಗಿದೆ. ಈಗ ನಮಗೆ ಈ ಇಡೀ ವಿಷಯದ ಹಿಂದಿರುವ ದೊಡ್ಡ ಚಿತ್ರಣದ ಬಗ್ಗೆ ಹೇಳಬೇಕು. ಈ ಮಧ್ಯಕಾಲದಲ್ಲಿ ಪ್ರಪಂಚ ಇಡೀ ಜಂಜೆಟ್ ಪ್ರೊಟೆಸ್ಟ್ ಒಂದು ಟ್ರೆಂಡ್ ಆಗಿ ಕಂಡು ಬರ್ತಿದೆ. ಬಾಂಗ್ಲಾದೇಶದಲ್ಲಿ ಸ್ಟೂಡೆಂಟ್ಸ್ ಮೂವ್ಮೆಂಟ್ ಸರ್ಕಾರವನ್ನೇ ಕೆಡುತ್ತೆ. ನೇಪಾಳದಲ್ಲೂ ಜಂಜೆಟ್ ಪ್ರೊಟೆಸ್ಟ್ ನಡೀತಿದೆ. ಶ್ರೀಲಂಕಾದಲ್ಲಿ ಪ್ರೆಸಿಡೆಂಟ್ ಅವರನ್ನ ದೇಶ ಬಿಟ್ಟು ಓಡಿ ಹೋಗುವಂತೆ ಮಾಡ್ತಾರೆ. ಈ ಎಲ್ಲಾ ಚಳವಳಿಗೆ ಕಂಡು ಬರುವ ಸಾಮಾನ್ಯ ವಿಷಯವಂದ್ರೆ ಅದು ಸೋಷಿಯಲ್ ಮೀಡಿಯಾ ಮೂಲಕ ಆರ್ಗನೈಸ್ ಆಗೋದು, ಟ್ರೆಡಿಷನಲ್ ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ನಂಬಿಕೆ ಇಲ್ಲದಿರುವುದು, ನಿರುದ್ಯೋಗ ಮತ್ತು ಕರಪ್ಷನ್ ಮೇಲೆ ಆಕ್ರೋಶ ಇರುವುದು. ಈಗ ಭಾರತದಲ್ಲೂ ಅದೇ ಪ್ಯಾಟರ್ನ್ ಕಂಡು ಬರ್ತಿದೆ. ಸಿಜೆಪಿಗೆ ಇರುವ 2 ಕೋಟಿ ಫಾಲೋವರ್ಸ್ ನಲ್ಲಿ ಬಹುಪಾಲು ಯುವಕರೇ. ಅವರಿಗೆ ಟ್ರೆಡಿಷನಲ್ ಪಾರ್ಟೀಸ್ ಮೇಲೆ ನಂಬಿಕೆ ಹೋಗಿದೆ. ಒಂದು ಕಾಕ್ರೋಚ್ ಸಿಂಬಲ್ ಇಂದ ಶುರುವಾದ ಈ ಮೂವ್ಮೆಂಟ್ ಪಾರ್ಲಿಮೆಂಟ್ ಗೇಟ್ಸ್ ಗಳನ್ನೇ ಮುಚ್ಚುವಂತೆ ಮಾಡಿದೆ ಅಂದ್ರೆ ಈ ಮೂವ್ಮೆಂಟ್ ಪವರ್ ಅರ್ಥ ಮಾಡಿಕೊಳ್ಬಹುದು. ಇದರಲ್ಲಿ ಕೆಲವು ಪ್ರಶ್ನೆಗಳಿವೆ. ಮೊದಲನೆಯದು, ಪರ್ಮಿಷನ್ ಇಲ್ಲದೆ ಪ್ರತಿಭಟನೆ ಮಾಡುವುದು ಸರಿಯೋ ತಪ್ಪೋ ಎಂಬುದು. ಪೊಲೀಸ್ ಕಡೆಯಿಂದ ನೋಡಿದ್ರೆ ಪಾರ್ಲಿಮೆಂಟ್ ಸೆಷನ್ ಸಮಯದಲ್ಲಿ ಸೆಕ್ಯೂರಿಟಿ ಅತ್ಯಂತ ಆದ್ಯತೆ. ಬ್ಯಾರಿಕೇಡ್ಸ್ ತಳ್ಳಿ ಮುಂದೆ ಹೋಗುವುದು ಲಾ ಅಂಡ್ ಆರ್ಡರ್ ಸಮಸ್ಯೆ. ಪ್ರೊಟೆಸ್ಟರ್ಸ್ ಕಡೆಯಿಂದ ನೋಡಿದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ತಿಳಿಸುವುದು ಪ್ರಜಾಪ್ರಭುತ್ವದಲ್ಲಿ ಪ್ರತಿ ಪ್ರಜೆಯ ಹಕ್ಕು. ಎರಡನೇ ಪ್ರಶ್ನೆ, ಒಂದು ಸೆಟರ್ ಮೂವ್ಮೆಂಟ್ ಗೆ ಇಷ್ಟು ಪೊಲಿಟಿಕಲ್ ಪವರ್ ಬರುವುದು ಒಳ್ಳೆಯದೋ ಕೆಟ್ಟದೋ ಎಂಬುದು. ಕೆಲವರು ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ಹೊಸ ಬದಲಾವಣೆ ಅಂತಿದ್ದಾರೆ. ಯುವಕರು ಪೊಲಿಟಿಕ್ಸ್ ನಲ್ಲಿ ಇಂಟ್ರೆಸ್ಟ್ ತೋರಿಸ್ತಿರೋದು ಒಳ್ಳೆಯದು ಅಂತಾನು ಹೇಳ್ತಿದ್ದಾರೆ. ಈಗ ನಾವು ಇಡೀ ಕಥೆಯನ್ನ ನೋಡೋಣ. ಒಬ್ಬ ಚೀಫ್ ಜಸ್ಟಿಸ್ ಮಾಡಿದ ಒಂದು ಕಮೆಂಟ್ ಒಂದು ಸೆಟರ್ ಪಕ್ಷ ಹುಟ್ಟಲು ಕಾರಣವಾಯಿತು. ಇಂದು ಆ ಪಕ್ಷದ ಕರೆಯ ಮೇರೆಗೆ 10,000ಕ್ಕೂ ಹೆಚ್ಚು ಯುವಕರು ದೆಹಲಿಯ ರಸ್ತೆಗಳ ಮೇಲೆ ಬರ್ತಿದ್ದಾರೆ. ಪಾರ್ಲಿಮೆಂಟ್ 6 ಬಾರಿ ಮುಂದೂಡಲ್ಪಟ್ಟಿದೆ, ಆದ್ರೂ ಪ್ರತಿಭಟನೆ ನಿಲ್ತಿಲ್ಲ. ಈ ಘಟನೆಗಳಿಂದ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರಾ? ನೀಟ್ ಸಿಸ್ಟಮ್ ನಲ್ಲಿ ರಿಫಾರ್ಮ್ ಬರುತ್ತಾ? ಸಿಜೆಪಿ ಮುಂದೆ ಒಂದು ದೊಡ್ಡ ಪೊಲಿಟಿಕಲ್ ಪಾರ್ಟಿಯಾಗಿ ಬದಲಾಗುತ್ತಾ ಅಥವಾ ಈ ಮೂವ್ಮೆಂಟ್ ಕೂಡ ಕೆಲವು ದಿನಗಳಲ್ಲಿ ತಣ್ಣಗಾಗುತ್ತಾ? ಈ ಪ್ರಶ್ನೆಗಳಿಗೆ ಮುಂಬರುವ ದಿನಗಳಲ್ಲಿ ಗೊತ್ತಾಗುತ್ತೆ. ನಮಗೆ ಏನಾದರೂ ಈ ಪ್ರೊಟೆಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು.